ಸಕಲೇಶಪುರ. ಎಲ್ಲರೂ ತುಂಬ ಜನ ಹೇಳ್ತಾ ಇದ್ರು ತುಂಬ ಒಳ್ಳೆ ಜಾಗ, ಪ್ರಕೃತಿಯ ಸೌಂದರ್ಯ ಸವಿಬೇಕು ಅಂದರೆ ಆ ಜಾಗಕ್ಕೆ ಹೋಗ್ಬೇಕು ಅಂತ. ನನಗೆ ಗೊತ್ತಿರಲಿಲ್ಲ. ಬೆಳಗಿನ ಜಾವ ಸುಮಾರು ಒಂದು 5:45-6 ಗಂಟೆ ಆ ಸಮಯದಲ್ಲಿ ನೋಡಿದಾಗ ಅಲ್ಲಿ ಬೆಳಕಾಗ್ತಾ ಇದ್ದು ಕಾಣುತ್ತಿದ್ದು ಬಿಟ್ಟರೆ ಅಲ್ಲಿ ಏನೂ ಕಾಣುತ್ತಾ ಇರಲಿಲ್ಲ. ಯಾಕಂದರೆ ಅಷ್ಟು ಮಂಜು. ಆ ಮಂಜು ಎಷ್ಟು ಮಟ್ಟಿಗಿತ್ತು ಅಂತಂದರೆ ನನ್ನಿಂದ ಒಂದು 10 ಅಡಿ ದೂರದಲ್ಲಿ ಕಾಣಿಸ್ತಾ ಇತ್ತು ಹೊರತು ಅದರಿಂದ ಆಚೆಗೆ ಏನೂ ಕಾಣಿಸ್ತಿರಲಿಲ್ಲ. ಅಂಥ ದಟ್ಟವಾದ ಮಂಜು. ನಿಧಾನವಾಗಿ ಬೆಳಕು ಆಗ್ತಿದ್ದಾಗೆ ಮಂಜೆಲ್ಲ ಹೋಗಿ ಆ ಪ್ರಕೃತಿಯ ಸೌಂದರ್ಯ ಕಾಣೋದಕ್ಕೆ ಶುರುವಾಯಿತು. ನಿಜಕ್ಕೂ ಅದ್ಭುತವಾಗಿತ್ತು. ನಾನಿನ್ನೂ ಸಕಲೇಶಪುರ ತಲುಪೇ ಇರಲಿಲ್ಲ. ಅಷ್ಟರೊಳಗೆ ನನಗಾದಂಥ ಅನುಭವಗಳೇ ಅದು ನಿಜಕ್ಕೂ ಅದ್ಭುತ. ಇಲ್ಲಿನ ಪ್ರಕೃತಿ ಸೌಂದರ್ಯ ಇಷ್ಟರ ಮಟ್ಟಿಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ, ನೀವೇನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರೋ ಇದಕ್ಕಿಂತ ತುಂಬ ಚೆನ್ನಾಗಿತ್ತು. ಅಲ್ಲಿ ನೋಡುವಾಗ ರೈಲಿನ ಶಬ್ದ ಬಿಟ್ಟರೆ, ಪ್ರಕೃತಿಯ ವಾತಾವರಣದ ಶಬ್ದ ಬಿಟ್ಟರೆ ಇನ್ಯಾವ ಶಬ್ದ ನಿಮಗೆ ಕೇಳಿಸ್ತಿರಲಿಲ್ಲ. ನಿಶ್ಶಬ್ದವಾದ ವಾತಾವರಣ, ಅಲ್ಲಲ್ಲಿ ಕಾಣೋ ಕೃಷಿ ಹೊಂಡಗಳು, ಹಾಗೆ ನೋಡ್ತಿದ್ದಾಗೆ ಸೂರ್ಯಾಸ್ತ, ಸೂರ್ಯನ ಕಿರಣಗಳು ಬರ್ತಿದ್ದಾಗೆ ಮಂಜೆಲ್ಲ ಹೋಗಿ ಸಂಪೂರ್ಣವಾಗಿ ಹಸಿರು ಕಾಣೋದಕ್ಕೆ ಶುರುವಾಯಿತು. ನೋಡ್ತಾ ಇದ್ರೆ ಅಲ್ಲೇ ಹತ್ತಿರ ಹೋಗಿ ಒಂದಷ್ಟೊತ್ತು ನಿಂತು ನೋಡಬೇಕು ಅನ್ನೋ ಆಸೆ ಆಗ್ತಿತ್ತು. ನಾನಿನ್ನೂ ರೈಲು ಇಳಿದಿರಲಿಲ್ಲ, ಹಾಗೇ ನೋಡ್ತಾ ಕೂತಿದ್ದೆ. ತುಂಬ ಸುಂದರವಾಗಿ ಕಾಣ್ತಾ ಇತ್ತು. ಸುಮಾರು 20-25 ನಿಮಿಷ ಇದನ್ನೆಲ್ಲ ನೋಡ್ತಾ ಕೂತಿದ್ದೆ. ನನಗೆ ರೈಲು ನಿಲ್ದಾಣ ಬಂದಿದ್ದೇ ಗೊತ್ತಾಗಲಿಲ್ಲ. ಪ್ರಕೃತಿಯ ಮಡಿಲಿನಲ್ಲಿ ಒಂದಷ್ಟೊತ್ತು ನೆಮ್ಮದಿಯಾಗಿ ಕಾಲ ಕಳಿಬೇಕು ಅಂದರೆ ಈ ಜಾಗಕ್ಕೆ ಬರ್ಬೋದು ಅಂತ ಅನ್ನಿಸ್ತಾ ಇತ್ತು ನನಗೆ.